ಈಗ ನಿಮ್ಮ ನಿಖಿಲ್ ಗೌಡ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಳಸಿರೋ ಪದದ ಬಗ್ಗೆ ನೀವು ಏನು ರಿಯಾಕ್ಟ್ ಮಾಡ್ತೀರಿ? ನಿಖಿಲ್ ಕುಮಾರಸ್ವಾಮಿ ಅವರು ಜನ ಏನು ಸೇರ್ತಾ ಇದ್ದಾರೆ ಯೂತ್ಸು, ಅದನ್ನು ಅವ್ರು ನೋಡ್ಬಿಟ್ಟು ಅವ್ರಿಗೆಲ್ಲೋ ಒಂಥರ ಆವೇಶ ಆಗ್ಬಿಟ್ಟವ್ರೆ. ಅದರಿಂದ ಆ ಥರ ಅವರು ಹೇಳಿರೋದು. ಅದಕ್ಕೆ ನಾನು ಖಂಡಿಸ್ತೀನಿ ಸರ್. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದ ಮೇಲೆ ನಮ್ಮ JDS ಫಿನಿಕ್ಸ್ ಥರ ಬಂದು ಈಗ 28ಗೆ ಖಂಡಿತವಾಗಿ ನಮ್ಮ ಸಮ್ಮಿಶ್ರ ಸರ್ಕಾರ ಬಂದೇ ಬರ್ತದೆ, ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇವತ್ತು ಜನನೇ ಹೇಳ್ತಾವ್ರೆ. ಸ್ಟೇಟಸ್ ಏನು ಅಂತ ಕೇಳ್ತಾರೆ. ನೀವು ಒಂದು ರಾಜ್ಯಾಧ್ಯಕ್ಷ ಸ್ಥಾನನಾರು ಕೊಡಿ ನಿಖಿಲ್ ಅವ್ರಿಗೆ. ಜನರೊಂದಿಗೆ ಜನತಾದಳ ಮಾಡಿ ಹೋಯ್ತಾ ಇದಾರಲ್ಲ, ಜನ ಸೇರ್ತಾ ಇದಾರಲ್ಲ, ಜನನೇ ತೋರಿಸ್ತಾ ಇದಾರಲ್ಲ ಯೂತ್ಸು, ನಮ್ಮ ಜನ ಎಲ್ಲ ಸ್ಟೇಟಸ್ ಇನ್ನೇನು ಬೇಕು? ನಮ್ಮ ವರ್ಣಕ್ಷೇತ್ರ ಈಗ 2ನೇ ಸಲ ಮುಖ್ಯಮಂತ್ರಿ ಕೊಟ್ಟಿರೋದು ಏನು ಮಾಡಿದ್ದಾರೆ ಅಭಿವೃದ್ಧಿ ವರ್ಣಕ್ಷೇತ್ರಕ್ಕೆ? ಈಗ ಮೊನ್ನೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾರಲ್ಲ ಕಾರ್ಯಕ್ರಮ, ಅದು ವರ್ಣದಲ್ಲಿ ಜನ ಹಿಂಗೆ ಸೇರಿದ್ರು, ಅದು ನೋಡ್ಬಿಟ್ಟು ಹಿತಾಶ ಆಗಿದ್ದಾರೆ ಅವರು ಕಾಂಗ್ರೆಸ್ನವರು. ಅದಕ್ಕೆ ಈ ಥರ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ವೈತಾಶ ಆಗಿ ಮಾತಾಡ್ತಾರೆ. ನಿಖಿಲ್ ಅವ್ರಿಗೆ 2028ಗೆ ಏನು ಸ್ಥಾನಮಾನ ನಿರೀಕ್ಷೆ ಮಾಡ್ತೀರಾ ನೀವು ಅಂತ? MLA ಆಗ್ತಾರೆ, ಮುಂದಕ್ಕೆ ಅವರು CM ಆದ್ರೂ ಆಗ್ಬೋದು. ಈಗ TVKನಲ್ಲಿ ಚೆನ್ನೈನಲ್ಲಿ CM ಆಗ್ತೇನೆ ವಿಚಾರ ಯಾರು ಕಣ್ಸ್ಕೊಂಡಿದ್ರ? ಮುಂದಕ್ಕೆ ಭವಿಷ್ಯ ಆದರೆ ಯಾರಿಗೆ ಗೊತ್ತು ಸರ್? ಕಚ್ಚಾಡ್ತಾರಲ್ಲ ಚೇರ್ಗೆ ಇಬ್ರು, ನನಗೆ ಚೇರು ನನಗೆ ಚೂರು. ಈಗ ಕುಮಾರಣ್ಣಗೆ ಹೇಳ್ತಾವ್ರೆ ಕುದುರೆ ಕೊಟ್ಟು ಕುದುರೆನ ಏರಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ. 130 ಸೀಟು ಕೊಟ್ರಲ್ಲ, ಪೆನ್ ಕೊಡಿ ಪೇಪರ್ ಕೊಡಿ, ಪೆನ್ ಕೊಡಿ ಪೇಪರ್ ಕೊಡಿ. ಏನು ಚೇರ್ ತಗೊಳಕ್ಕೆ ಆಗ್ತಾ ಇಲ್ಲ, ದಬ್ಬಾಳಿಕೆ ಮಾಡ್ತಾರೆ ಬಿಡದಿನಲ್ಲಿ ರೈತರ ಮೇಲೆ, ಬೆಂಗಳೂರು ಮೇಲೆ ಹೋದ್ರೆ ಸಾಮಾನ್ಯ ಜನ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರೆ ಅವರು. ಮಾಡಲಿ ದಬ್ಬಾಳಿಕೆ ಸಿದ್ದರಾಮಯ್ಯ ಪಾಪ ಅವ್ನು ಸೈನ್ಯಾರ ಮಾಡೋ ಕೂತ್ಕೊಂಡು ಚೇರ್ ಅಂತ ಪಾಸ ಪಡ್ತಾವ್ರೆ. ಕೋಪನ ತಗೊಂಡು ಕುಮಾರಣ್ಣ ಮೇಲೆ ಬಿಡ್ತಾವ್ರೆ ಡಿ ಕೆ ಶಿವಕುಮಾರ್ ಅಂತ. ತೋರಿಸಿ ನೀವು 136 ಸೀಟು 138 ಸೀಟ್ ಇದಾರಲ್ಲ, ಈಗ ತೋರಿಸಿ ಸ್ಟೇಟಸ್ಸು. ನಮಗೆ ನಿಖಿಲ್ ಕುಮಾರಸ್ವಾಮಿ ಈ ಸ್ಟೇಟಸ್ಸು ಜನ ತೋರಿಸ್ತಾ ಇದ್ದಾರೆ. ಜನರಿಂದ ಜನತಾದಳ. JDSನ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಳಸಿದ ಒಂದು ಪದ ಏನಿದೆ, ಏನು ಅವರ ಸ್ಟೇಟಸ್ ಅನ್ನೋ ವಿಚಾರ JDSನ ಕಾರ್ಯಕರ್ತರಲ್ಲಿ ಸಾಕಷ್ಟು ಕಿಚ್ಚನ್ನು ಹೆಚ್ಚು ಮಾಡಿದೆ. ಈಗ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ JDSನ ಹಿರಿಯ ನಿಷ್ಠಾವಂತ ಕಾರ್ಯಕರ್ತರಾದಂತಹ ಆಬಿದ್ ಹುಸೇನ್ ಅವರು ನಮ್ಮೊಟ್ಟಿಗಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಆಬಿದ್ ಹುಸೇನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದೇವೇಗೌಡರು ಕಾಲ್ಗಟ್ಟದಿಂದ ನೀವು JDSನ ಕಟ್ಟಿ ಬೆಳೆಸ್ತವರು, ಹಿರಿಯ ಕಾರ್ಯಕರ್ತರು. ಈಗ JDSನ ಮೂರನೇ ತಲೆಮಾರಿನ ರಾಜಕಾರಣವನ್ನು ನೋಡ್ತಾ ಇದ್ರಿ. ಈಗ ನಿಮ್ಮ ನಿಖಿಲ್ ಗೌಡ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಳಸಿರೋ ಪದದ ಬಗ್ಗೆ ನೀವು ಏನು ರಿಯಾಕ್ಟ್ ಮಾಡ್ತೀರಿ? ಡಿ ಕೆ ಶಿವಕುಮಾರ್ ಅವರು ಏನು ಪದ ಬಳಕೆ ಮಾಡಿದ್ದಾರೆ ಅದನ್ನು ನಾನು ಖಂಡಿಸ್ತೀನಿ ಸರ್. ಯಾಕೆಂದರೆ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದ ಮೇಲೆ ನಮ್ಮ JDS ಯುವ ಸಾರಥಿ ಇದೆಯಲ್ಲ, ಅದು ಒಂಥರ ಫಿನಿಕ್ಸ್ ಆದಂಗೆ ಫೈರ್ ಆದಂಗೆ ಎದ್ದು ಹೇಳ್ತಾ ಇದೆ. ಅವ್ರು ನಿಖಿಲ್ ಕುಮಾರ್ ಬಂದಮೇಲೆ ಅವರು ಸುಮಾರು ಈಗ 74 ಕ್ಷೇತ್ರವನ್ನು ಸುತ್ತಾಡಿ ಜನರಿಂದ ಜನತಾದಳ ಅದೇನು ಅವರು ಓದ ಕಡೆ ಅಲ್ಲ, ಹೆಂಗೆ ನಮ್ಮ ಕುಮಾರಣ್ಣನಿಗೆ ಜನ ಸಾಗರ ಸೇರ್ತಾಯಿದ್ರು, ಆ ಥರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಯೂತ್ಸ್ ಇದೆಯಲ್ಲ ತುಂಬ ಪ್ರೀತಿ ಮಾಡಿಂದ ಹೊರ ಮಾಡ್ಕೊಡ್ತಾ ಇದ್ದಾರೆ. ಅವ್ರ ಕ್ಷೇತ್ರದ ಹೋದಾಗಲ್ಲ ಅದು ಸಹಿಸಾಗೆ ಆಗ್ತಾ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ಗೆ. ಎಲ್ಲೋ ಒಂದು ಕಡೆ ಅವರು ನೋಡ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಜನ ಏನು ಸೇರ್ತಾ ಇದ್ದಾರೆ ಯೂತ್ಸು, ಅದನ್ನು ಅವ್ರು ನೋಡ್ಬಿಟ್ಟು ಅವ್ರಿಗೆಲ್ಲೋ ಒಂಥರ ಆವೇಶ ಆಗ್ಬಿಟ್ಟವ್ರೆ. ಅದರಿಂದ ಆ ಥರ ಅವರು ಹೇಳಿರೋದು. ಅದಕ್ಕೆ ನಾನು ಖಂಡಿಸ್ತೀನಿ ಸರ್. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದ ಮೇಲೆ ನಮ್ಮ JDS ಫಿನಿಕ್ಸ್ ಥರ ಬಂದು ಈಗ 28ಗೆ ಖಂಡಿತವಾಗಿ ನಮ್ಮ ಸಮ್ಮಿಶ್ರ ಸರ್ಕಾರ ಬಂದೇ ಬರ್ತದೆ, ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇವತ್ತು ಜನನೇ ಹೇಳ್ತಾವ್ರೆ. ನಮ್ಮ JDS ಕಾರ್ಯಕರ್ತರಲ್ಲ, ಖುದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಹೇಳ್ತಾರೆ ನಮಗೆ, ಮುಂದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಸರ್. ನಮ್ಮ ಕ್ಷೇತ್ರದ ಹೇಳ್ತಾವ್ರೆ. ಹೌದು, ವರ್ಣದಲ್ಲಿ ಎಲ್ಲಿ ಹೋದ್ರೂ ಹೇಳ್ತಾವ್ರಲ್ಲ. ಯಾಕಂದರೆ ಈ ಸರ್ಕಾರದಿಂದ ಜನ ಬಹಳ ಬೇಸತ್ತಾಗ್ಬಿಟ್ಟವ್ರೆ. ಬರೀ 5 ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ. ಅವರು 5 ಗ್ಯಾರಂಟಿ ಏನು ಕೊಡ್ತಾ ಇದ್ದಾರೆ ಸರ್? ಅದರಲ್ಲಿ ವಚನ ಮಾಡಿದಾರಲ್ಲ ಇವರು, ವಚನ ಭ್ರಷ್ಟ ಅಂತೇಳಿ ಹೇಳ್ಬೋದು ಈ ಸರ್ಕಾರಕ್ಕೆ. ಈಗ ನಮ್ಮ ಮೈಸೂರು ಜಿಲ್ಲೆ ನೋಡಿ, ಮುಖ್ಯಮಂತ್ರಿ ಜಿಲ್ಲೆ ಏನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು? ಬರೀ ಒಂದು ಗುದ್ಲಿ ಪೂಜೆ ಮಾಡ್ತಾರಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲಿದೆ ತೋರಿಸಿ. ನಮ್ಮ ವರ್ಣಕ್ಷೇತ್ರ ಈಗ 2ನೇ ಸಲ ಮುಖ್ಯಮಂತ್ರಿ ಕೊಟ್ಟಿರೋದು. ಏನು ಮಾಡಿದ್ದಾರೆ ಅಭಿವೃದ್ಧಿ ವರ್ಣಕ್ಷೇತ್ರಕ್ಕೆ? ಈಗ ಮೊನ್ನೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾರಲ್ಲ, 72ನೇ 73ನೇ ಕಾರ್ಯಕ್ರಮ, ಅದು ವರ್ಣದಲ್ಲಿ ಜನ ಹಿಂಗೆ ಸೇರಿದ್ರು, ಅದು ನೋಡ್ಬಿಟ್ಟು ಹಿತಾಶ ಆಗಿದ್ದಾರೆ ಅವರು ಕಾಂಗ್ರೆಸ್ನವರು. ಅದಕ್ಕೆ ಈ ಥರ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ವೈತಾಶ ಆಗಿ ಮಾತಾಡ್ತಾರೆ. ಸ್ಟೇಟಸ್ ಏನು ಅಂತ ಕೇಳ್ತಾರೆ. ನೀವು ಒಂದು ರಾಜ್ಯಾಧ್ಯಕ್ಷ ಸ್ಥಾನನಾರು ಕೊಡಿ ನಿಖಿಲ್ ಅವ್ರಿಗೆ. ಜನರೊಂದಿಗೆ ಜನತಾದಳ ಮಾಡಿ ಹೋಯ್ತಾ ಇದಾರಲ್ಲ, ಜನ ಸೇರ್ತಾ ಇದಾರಲ್ಲ, ಜನನೇ ತೋರಿಸ್ತಾ ಇದಾರಲ್ಲ ಯೂತ್ಸು, ನಮ್ಮ ಜನ ಎಲ್ಲ ಸ್ಟೇಟಸ್ ಇನ್ನೇನು ಬೇಕು?
ಅದು ತೋರಿಸ್ತಾ ಇದ್ರಲ್ಲ ಜನನೇ. ಮತ್ತೆ ಅಲ್ಲ ಕರ್ಕೊಂಡ್ ಬರ್ತಾವ್ರಲ್ಲ ಈಗ ನೋಡಿ, ಈಗ ಮೊನ್ನೆ ಈಗ ನಮ್ಮ ಬೆಂಗಳೂರು DJ KG ಅವರು ಶ್ರೀನಿವಾಸ್ ಅವರು ಈಗ ನಮ್ಮ ಪಕ್ಷಕ್ಕೆ ಬರ್ತಾವ್ರೆ. ಈಗ ಅಕ್ಬಲ್ ಅಹಮದ್ ಅನ್ಸಾರಿ ಅವರು ರೆಡಿ ಆಗೋರು ಬರೋಕ್ಕೆ. ಸುಮಾರು ಜನ MLAಗಳು ಈಗ ನಮ್ಮ ಕಾಂಗ್ರೆಸ್ಸಿಂದ BJPಯಿಂದನೂ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ. JDS ಬರ್ತಾರೆ, ಯಾಕಂದ್ರೆ ಸಮ್ಮಿಶ್ರ ಆಗುತ್ತೆ, ಪುನಃ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಅಭಿವೃದ್ಧಿ ಆಗುತ್ತೆ ಅಂತ. ಈಗ ಕಾಂಗ್ರೆಸ್ MLAಗಳೇ ತಮ್ಮ ಸ್ವತಃ ಸರ್ಕಾರದಿಂದಾನೇ ಇದಾಗಿದ್ದಾರಲ್ಲ ಸರ್, ಏನು ಅಭಿವೃದ್ಧಿ ಆಗ್ತಾ ಇಲ್ಲ ನಮಗೆ. ಅವರು ಸ್ವಲ್ಪ ಇದು ಮಾಡಿ ಟೀಕೆ ಮಾಡ್ತಾರಲ್ಲ, ವಿರೋಧ ಪಕ್ಷಕ್ಕಿಂತ ಜಾಸ್ತಿ ನಮ್ಮ ಆಡಳಿತ ಪಕ್ಷದ MLAಗಳೇ ಟೀಕೆ ಮಾಡ್ತಾವ್ರೆ, ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂದ್ಬಿಟ್ಟು. ಕಾಂಗ್ರೆಸ್ನವ್ರು ಈಗ BR ಪಾಟೀಲ್, ನಮ್ಮ ಕಾಕಾ ಪಾಟೀಲ್ ಅವರು, ಬೇರೆ ಸುಮಾರು ಜನ ಸಾಕ್ಷಿ ನೀವು ಹೇಳ್ತಾ ತೋರಿಸ್ತಾ ಇದ್ದೀರಲ್ಲ ಮೀಡಿಯಾದಲ್ಲಿ. ಒಂದು ಡೌಟ್ ಇದೆ JDSನವ್ರಿಗೆ, ಕಾಂಗ್ರೆಸ್ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. BJP ಜೊತೆ JDS ಯಾವಾಗ ಮೈತ್ರಿಯನ್ನು ಮಾಡ್ಕೊಳ್ತೋ ಆವಾಗ ಅವರಲ್ಲಿ ಸೆಕ್ಯುಲರಿಸಮ್ ಅನ್ನೋದು ಉಳ್ಕೊಂಡಿಲ್ಲ. ಈ ಕಾರಣಕ್ಕೋಸ್ಕರ ಮುಸ್ಲಿಂ ಮತದಾರರು ಮೈತ್ರಿ ಅಭ್ಯರ್ಥಿಯ ಪಾಂಪ್ಲೆಟ್ನಲ್ಲಿ ನರೇಂದ್ರ ಮೋದಿಯವರು BJPಯವರು ಫೋಟೋ ನೋಡಿದ್ರೆ JDSನಿಂದ ದೂರ ಉಳಿತಾರೆ, ಮೈತ್ರಿ ಪಕ್ಷಕ್ಕೆ ಮುಸ್ಲಿಂ ಸಮುದಾಯದವರು ವೋಟ್ ಕೊಡಲ್ಲ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಸರ್. ಈಗ 2023ರಲ್ಲಿ ಯಾವ ಥರ ನಮ್ಮ ಮುಸ್ಲಿಂ ಸಮಾಜನ ಆಮಿಷ ಹೊಡೆದು ಯಾವ ಥರ ಅವ್ರನ್ನ ಇದು ಮಾಡಿ ಪುಸ್ಲೈಸಿ ವೋಟ್ ತಗೊಂಡ್ರು. ಈಗ ಎಲ್ಲ ನಮ್ಮ ಸಮಾಜದವ್ರಿಗೆ ಗೊತ್ತಾಗಿದೆ ಈಗ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಅಂತ, ಏನು ಮಾಡ್ತಾ ಇದ್ದಾರೆ ಅಂತ. ಅಲ್ಲ 18,000-19,000 ಓಟು ಇದು ಡಿಫಾಲ್ಟ್ ಆಗಿದೆಯಲ್ಲ ಕಾಂಗ್ರೆಸ್ಗೆ. ಮುಂದಿನ ದಿನ ಇನ್ನೂ ಆಗುತ್ತೆ. ಇದು ಸರ್ಕಾರ ಇದೆ ಅಂದ್ಬಿಟ್ಟು ಕೆಲವರು ನಮ್ಮ ಮುಖ್ಯಮಂತ್ರಿ ಮುಸ್ಲಿಮ್ಸ್ ಅವರು ಸ್ವಲ್ಪ ಓಟ್ ಕೊಡ್ತಿದ್ರು ಅಷ್ಟೇ. ಈಗ ನೆಕ್ಸ್ಟ್ 28ಕ್ಕೆ ತೋರಿಸ್ತಾಗ್ತಿ ಅಂತ ಈಗ ಸುಮಾರು ಜನ ಈಗ ಮೀಟಿಂಗ್ಗಳು ಮಾಡ್ಕೊಂಡು ನಮ್ಮ ಗುರುಗಳು, ನಮ್ಮ ಸಮಾಜದವರು ಸುಮಾರು ಜನ ಈಗ ಮಾಡ್ತಾ ಇಲ್ವಾ. ಈಗ ಸತಿ ಈಗ 2006ರಲ್ಲಿ ಕುಮಾರಣ್ಣ BJP ಮೈತ್ರಿ ಸರ್ಕಾರ ಇತ್ತು. ಆವಾಗ ನಮ್ಮ ಮುಸ್ಲಿಂ ಸಮಾಜಕ್ಕೆ ಏನು ತೊಂದರೆ ಆಗಿದೆ. ನಮ್ಮ ಪರ ನಿಂತಿದ್ರು ಕುಮಾರಣ್ಣ ಅವರು, ನಮ್ಮ ಪರ ನಿಂತಿದ್ರು. ಈಗ 4% ರಿಸರ್ವೇಷನ್ ದೇವೇಗೌಡರು ಕೊಟ್ಟಿದ್ದು, ಈಗ ಕೊಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಆಯ್ತಲ್ಲ ಸರ್, ಎಲ್ಲಿ ಕೊಡ್ತಾ ಇದ್ದಾರೆ ಇವರು, ಎಲ್ಲಿ ಕೊಡ್ತಾ ಇದ್ದಾರೆ. ಈಗ ದಾವಣಗೆರೆ ಎಲೆಕ್ಷನ್ ಮೇಲೆ ಸೋತ ಮೇಲೆ ಸ್ವಲ್ಪ ಇದಾದ ತಕ್ಷಣ ಬರೀ ಹಿಜಾಬು ಒಂದು ಇದು ಮಾಡಿದ್ದಾರೆ ಅಷ್ಟೇ. ಅದು ಈಗ PL ಹಾಕಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ಮುಸ್ಲಿಂ ಬಾಂಧವರಿಗೆ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್, ಅವರ ವಂಶಸ್ಥರಿಗೆ ಕೊಟ್ಟರು. 3ನೇ ತಲೆಮಾರು ಆ ಹುಡುಗನೇ MLA ಮಾಡ್ತಾರೆ. ಅಷ್ಟೊಂದು ಸಂಖ್ಯೆಯಲ್ಲಿ ನಿಮ್ಮ ಮುಸ್ಲಿಮ್ಸ್ ಅವ್ರಿಗೆ ಅಲ್ಲಿ ಟಿಕೆಟ್ ಕೊಡಲಿಲ್ಲ. ಸರ್ಕಾರ ಇತ್ತಲ್ಲ ಆ ಸರ್ಕಾರ ಇರೋದಾಗ್ಲಿ ಕೆಲವು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದು ಹೇಳ್ತಾ ಇದ್ದೀರಲ್ಲ, ಕೊಳ್ಳೆ ಇಲ್ಲ ಅದು ಹೇಳ್ತಾರೆ. ಈಗ 3ನೇ ತಲೆಮಾರಿ ಅಲ್ವಾ, ನೀವು ಹೇಳ್ದಂಗೆ 3ನೇ ತಲೆಮಾರಿ. ಅದಕ್ಕೆ ಬೇರೆಯವ್ರು ಹೇಳಿಲ್ವಾ, ಅಪ್ಪ MLA ಮಿನಿಸ್ಟ್ರು, ಅಮ್ಮ MP, ಇಬ್ಬರು ನಮ್ಮ ಮಗನ ಬೇಕಾಗಿತ್ತಾ? ಈಗ ನಮ್ಮ ಇದರಲ್ಲಿ ಜಾಫರ್ ಶರೀಫ್ ಇವರು ಮೊಮ್ಮಗನ 7 ಸಲ ಕೊಟ್ಟಿದ್ರು, ಸೋಲ್ಸ್ಬಿಟ್ಟು ತನ್ನ ಇವ್ರಿಗೆ ಆಪ್ತನಿಗೆ ತಗೊಂಬಂದು ಗೆಲ್ಸ್ಕೊಂಡ್ರು. ಅದಂಗೆ ಗೆಲ್ಸ್ಕೊಂಡ್ರು ಅವರು ಹೆಬ್ಬಾಳ ಸದ್ರಲ್ಲಿ ಬೆಂಗಳೂರಿನಲ್ಲಿ. ಈಗ MP ನಲ್ಲಿ ನಿಲ್ಲಿಸಿದ್ರು, ಸೋಲ್ಸಿದ್ರು. ಯಾರು ಸೋಲ್ಸಿದ್ದು? ಯಾವ ಪಕ್ಷ ಸೋಲ್ಸಿದ್ದು ಸರ್? ನಾವು ಸೋಲ್ಸಿದ್ವಾ? ಇಲ್ಲ, ಖಂಡಿತ ಇಲ್ಲ. ಈಗ ಸರ್, ಯಾಕಂದರೆ ಮುಸಲ್ಮಾನ್ ಬಾಂಧವರು JDSಗೆ ಎಷ್ಟು % ಓಟ್ ತರ್ತೀರಾ ನೀವು ಅಂತೇಳಿ ಕುಮಾರಣ್ಣ ಅವರು, ನಿಖಿಲ್ ಅವರು ಹೆಂಗೆ ದೇವೇಗೌಡರು ತೀರ್ಮಾನ ಮಾಡ್ಕೊಂಡು ನಮ್ಮ ಜನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ನಾವು ಈ ಸತಿ ಬಿಡಬೇಕು ಅಂತ ನಮ್ಮ ಜನ ಮುಸಲ್ಮಾನರು ತೀರ್ಮಾನ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ. 28ಕ್ಕೆ ನಾವು ನೋಡೋಣ. ಈಗ ನಾವು ಎಲ್ಲ ಇದು ಮಾಡಿ JDSಗೆ ಓಟ್ ಬರೋಂಗೆ ನಾವು ಮಾಡ್ತೀವಿ. ನಾವು ಮುಖ್ಯಮಂತ್ರಿ ಆಗಬೇಕು, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು. ಈ ಸೆಕ್ಯುಲರಿಸಮ್ನ ಪುನಃ ತರಬೇಕು ನಾವು. ಈ ಸೆಕ್ಯುಲರಿಸಮ್ ತರ ಕಾಂಗ್ರೆಸ್ನವರು ಎಲ್ಲಿದೆ ಸೆಕ್ಯುಲರಿಸಮ್ ಇವ್ರ ಹತ್ರ? ಈಗ 3 ವರ್ಷ ಆಯಿತು, ಏನು ಕೊಡುಗೆ ಕೊಡ್ತಾ ಇದ್ದಾರೆ ಇವರು? ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಬರೀ ಭ್ರಷ್ಟಾಚಾರ, ಕೊಲೆ. ಈಗ ಮುಖ್ಯಮಂತ್ರಿಗಳು ವಾರಕ್ಕೋಸತಿ ಒಂದು ಬರ್ತಾ ಇದ್ದಾರೆ ಫ್ಲೈಟಲ್ಲಿ, ಸ್ಪೆಷಲ್ ಫ್ಲೈಟಲ್ಲಿ. ಮೈಲಾರಿ ಹೋಟೆಲ್ಗೆ ಒಯ್ತಾರೆ, ದೋಸೆ ತಿನ್ಕೋತಾರೆ, ಒಯ್ತಾವ್ರೆ. ಏನು ಸರ್ ಕಾಣ್ತಾ ಇಲ್ವಾ ಮುಖ್ಯಮಂತ್ರಿಗಳಿಗೆ? ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಹಿಂಗೆ ಆಗ್ತಾ ಇದೆಯಲ್ಲ. ಒಂದು ನೀವು ಬೇಕಾದರೆ ಗಮನಿಸಿ, ನೀವು ಹಾಲ್ನಲ್ಲಿ ಹಿಡಿದ್ರೆ T-ನರಸೀಪುರ ಗಂಟ ಬರೀ ಪ್ರತಿಯೊಂದು ಬಸ್ ಸ್ಟಾಪಲ್ಲಿ ಒಂದು ಬಾರ್ ಇದೆ. ಇದೇನೇ ಕೊಡುಗೆ ಮುಖ್ಯಮಂತ್ರಿದು? ಏನು ಅಭಿವೃದ್ಧಿ ಮಾಡಿದ್ದಾರೆ ಮೈಸೂರು ಜಿಲ್ಲೆಗೆ? ಏನು ಯಾವ್ದಾದ್ರು ಫ್ಯಾಕ್ಟ್ರಿ ತಗೊಂಡು ಬಂದು ಕೊಟ್ಟಿದ್ದಾರಾ? ಯಾವುದೋ ಒಳ್ಳೆ ಕಾಲೇಜ್ ನಮ್ಮ ವರ್ಣ ಕ್ಷೇತ್ರ ತಗೊಂಡು ಕೊಟ್ಟಿದ್ದಾರಾ? ಬರೀ ಬಾರ್ಗಳು. ಯುವನದಿ ಇದೇನಾ ಸರ್? ಪಾಪ ಈಗ ಬಾರ್ಗಳು ಸಾಯಂಕಾಲ ಆಯ್ತು ತಕ್ಷಣ ಇದಾಗಿರುತ್ತೆ. ದಿನ ಕುಡಿದು ರೈಟ್ ಬೇರೆ ಜಾಸ್ತಿ. ದುಡ್ಡು ಎಲ್ಲಿ ಬರ್ತದೆ? ಕಳ್ತನ ಕೇಳ್ಕೊತಾರೆ. ಈಗ ಕಳ್ತನ ಜಾಸ್ತಿ ಆಗ್ತದೆ ಮೈಸೂರು ಜಿಲ್ಲೆಯಲ್ಲಿ. ಕೊಲೆ ಯಾತಕ್ಕೆ ನಡೀತಾ ಇದೆಯಲ್ಲ? ಯಾತಕ್ಕೆ ನಡಿ ಸರ್? ಈ ಯುವಕರಿಗೆ ಉದ್ಯೋಗ ಬೇಕಲ್ಲ. ಉದ್ಯೋಗ ಇಲ್ದಿದ್ರೆ ಏನು ಮಾಡ್ತಾರೆ? ಈಗ ಕಳ್ತನ ಗೆಳಿತಾರೆ. ಕಳ್ತನಕ್ಕೆ ಹೋಗ ಯಾರೋ ಅಡ್ಡ ಬಂದರೆ ಕೊಲೆ ಮಾಡ್ತಾರೆ. ಆ ಥರ ನಡೀತಾ ಇದೆ ಮೈಸೂರು ಜಿಲ್ಲೆಯಲ್ಲಿ. ಅದಕ್ಕೆ ಜನ ತುಂಬ ಬೇಸುತ್ತಾಗ್ಬಿಡ್ತಾವ್ರೆ. ಎಲೆಕ್ಷನ್ 28ಗೆಲ್ಲ 27ಕ್ಕೆ ಬಂದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಈಗ ಹೌದು, ಸರ್ಕಾರ ಹಂಗೆ ನಡೀತಾ ಇದೆಯಲ್ಲ ಸರ್. 27ಗೆ ಬೇಕಾದ ಚುನಾವಣೆ ಬರ್ಬೋದು. ಕಚ್ಚಾಡ್ತಾರಲ್ಲ ಚೇರ್ಗೆ ಇಬ್ಬರೂ, ನನಗೆ ಚೇರು. ಈಗ ಕುಮಾರಣ್ಣಗೆ ಹೇಳ್ತಾವ್ರೆ, ಕುದುರೆನ ಏರಿಯಲ್ಲ ಅಂತ DK ಶಿವಕುಮಾರ್ ಹೇಳ್ತಾರಲ್ಲ. 130 ಸೀಟು ಕೊಟ್ರಲ್ಲ. ಪೆನ್ ಕೊಡಿ, ಪೇಪರ್ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿದ್ದು ಏನು ಹೇಳಿದ್ರಿ ಇವರು?
ಚೇರ್ ತಗೊಳಕ್ಕೆ ಆಗ್ತಾ ಇಲ್ಲ, ದಬ್ಬಾಳಿಕೆ ಮಾಡ್ತಾರೆ ಬಿಡದಿನಲ್ಲಿ ರೈತರ ಮೇಲೆ, ಆ ಬೆಂಗಳೂರು ಮೇಲೆ ಹೋದರೆ ಸಾಮಾನ್ಯ ಜನ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರು ಅವರು. ಮಾಡಲಿ ದಬ್ಬಾಳಿಕೆ ಸಿದ್ದರಾಮಯ್ಯ ತಗೊಳ್ಳಿ ಚೇರು, ಹೈಕಮಾಂಡ್ ಹೋಗಿ ದಬ್ಬಾಳಿಕೆ ಮಾಡಲಿ, ತಗೊಳ್ಳಿ ಅಂತ ಚೇರು, ಸಿ ಎಂ ಆಗಲಿ ಬೇಡಂತವ್ರ. ಯಾರು ತಡೀತಾರದು ಸಿ ಎಮ್ಗೆ, ಸಿ ಎಂ ಆಗಬಾರ್ದು ಅಂತ ಪೆನ್ ಪೇಪರ್ ತಕ್ಕ ಕೇಳಿದ್ದು ನೀವು ಕೊಟ್ಟಿದ್ದು ಯಾರಿಗೆ ನೀವು ಸಿದ್ದರಾಮಯ್ಯ ಕೊಟ್ಟಿದ್ದಾರಲ್ಲ, ಈಗ ಕಿತ್ಕೊಳ್ಳೋಕೆ ಆಗ್ತಾ ಇಲ್ಲ. ಈಗ ಕೊಟ್ಬಿಟ್ಟು ಪಾಪ ಅವ್ನು ಸೈನ್ಯಾರ ಮಾಡೋ ಕೂತ್ಕೊಂಡು ಚೇರ್ ಅಂತ ಪಾಸ ಪಡ್ತಾವ್ರೆ. ಆ ಕೋಪನ ತಗೊಂಡು ಕುಮಾರನ ಮೇಲೆ ಬಿಡ್ತಾವ್ರೆ ಡಿ ಕೆ ಶಿವಕುಮಾರ್ ಅಂತ. ತೋರಿಸಿ ನೀವು 136 ಸೀಟು 138 ಸೀಟ್ ಇದಾರಲ್ಲ, ಈಗ ತೋರಿಸಿ ಸ್ಟೇಟಸ್ಸು. ನಮಗೆ ನಿಖಿಲ್ ಕುಮಾರಸ್ವಾಮಿ ಈ ಸ್ಟೇಟಸ್ಸು ಜನ ತೋರಿಸ್ತಾ ಇದ್ದಾರೆ, ಜನರಿಂದ ಜನತಾದಳ ಈ ಜಿ ಬಿ ಅಂತ ಹೇಳ್ತಾರಲ್ಲ, ಈಗೆಲ್ಲ ಯಾರು ಹೇಳ್ತಾವ್ರೆ ಗಾರ್ಬೇಜ್ ಬೆಂಗಳೂರು ಅಥಾರಿಟಿ ಅಂತ, ಬೆಂಗಳೂರು ಗುಂಡಿ ಅಥಾರಿಟಿ ಅಂತ ಹೇಳ್ತಾವ್ರೆ. ಈಗೇನು ಅನ್ಬೇಕು, ಈಗ ಏನು ಅಭಿವೃದ್ಧಿ ಮಾಡ್ತಿದ್ದಾರೆ ನೀವು? ಅದಕ್ಕೆ ನೀವು ಹೆದರಿಕಂತೂ GBI ಎಲೆಕ್ಷನ್ ಮಾಡೋಕ್ಕೆ ಎಂದರಿಸ್ತಾ ಇದ್ದೀರಾ. ಗ್ರಾಮ ಪಂಚಾಯತ್ ಸುಪ್ರೀಂ ಕೋರ್ಟ್ 3 ಸಲ PPL ಆಗ್ತಾವ್ರೆ, ಒಬ್ಬ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೆಯಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಹೆದರಿಕೆ ಸರ್, ಹೆದರಿಕೆ. ಕೇಳ್ತಾವ್ರಲ್ಲ ಅವರು ಅಧಿಕಾರಿಗಳು, ಅವರೇ ಅದೇ ಹೇಳ್ತಾ ಇರೋದು ನಾನು. 28ಕ್ಕೆ ಅವರು ಸ್ವಾಹ ಕಾಂಗ್ರೆಸ್ ಸ್ವಾಹ ಅಂತ ಅವರೇ ಕಾರ್ಯಕರ್ತರುಗಳು ಹೇಳ್ತಾವ್ರೆ. MLAಗಳೇ ಹೇಳ್ತಾರಲ್ಲ ಸರ್, ಸುಮಾರು ಜನ ಕಾಂಗ್ರೆಸ್ MLAಗಳೇ ಹೇಳ್ತಾವ್ರಲ್ಲ. ಇನ್ನೇನು ನಾವು ಹೇಳ್ಬೇಕಾ? ಕಾಂಗ್ರೆಸ್ MLAಗಳೇ ಹೇಳ್ತಾವ್ರೆ 28ಕ್ಕೆ ನಾವು ಹೋದ್ರೆ. ಈಗ ಮಾಲ್ಗಿ ಬಾಲಕೃಷ್ಣ ಎಷ್ಟೊತ್ತಿ ಹೇಳಿದ್ದಾರೆ, ಈಗ BR ಪಾಟೀಲ್ ಅವರು, ಕಾಕಾ ಪಾಟೀಲ್ ಅವರು ಮುಂದಕ್ಕೆ ಜನ ಹತ್ರ ನಾವು ಓಟ್ ಕೇಳಕ್ಕೆ ಹೋದ್ರೆ ಹೊಡಿತಾರೆ ಅಂತ ಹೇಳ್ತಾ ಇಲ್ವಾ? ಮತ್ತು ನಾವೇನು ಅವ್ರಿಗೆ ಗೊತ್ತಾಗ್ಬಿಡೋದೆ. ಗೋರ್ಕಾತವ್ರೆ, JCB ತಗೊಂತ ಗೋರ್ಕಾತವ್ರೆ. ಬರೀ ಕಮಿಷನ್ನು ಬಿಟ್ರೆ ರಿಯಲ್ ಎಸ್ಟೇಟಲ್ಲಿ ಮಾಫಿಯಾ, ಈ ಟ್ರಾನ್ಸ್ಫರ್ನಲ್ಲಿ ದಂಧೆ, ಇನ್ನೇನು ನೋಡೋಕ್ಕಾಗ್ತದೆ ಸಾಧ್ಯ ಈ ಸರ್ಕಾರದಲ್ಲಿ? ಏನು ಕೇಳಬೇಡಿ ನೀವು. ಅವರು ಟೀಕೆ ಮಾಡಿದರೆ ಏನು ಸ್ಟೇಟಸ್, ನಾನು DCM ಆಗಿದ್ದೀನಿ, ನನಗೆ ಕೌಂಟ್ರ್ ಕೊಡಬೇಕಂದ್ರೆ ನಿಖಿಲ್ ರಾವ್ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಆಗಿರಬೇಕು, ಅಥವಾ ಮಂತ್ರಿನೋ ಮಾಜಿ ಮಂತ್ರಿನೋ MLA ಆಗಿರಬೇಕು, ಅದೇನು ಇಲ್ಲ ಅನ್ನೋ ಅರ್ಥದಲ್ಲಿ DKಶಿ ಅವರು ಹೇಳಿರೋದು. ನಿಖಿಲ್ ಅವ್ರಿಗೆ 2028ಗೆ ಏನು ಸ್ಥಾನವನ್ನು ನಿರೀಕ್ಷೆ ಮಾಡ್ತೀರಾ ನೀವು ಅಂತ? MLA ಆಗ್ತಾರೆ. ಮುಂದಕ್ಕೆ ಅವರು CM ಆದ್ರೂ ಆಗ್ಬೋದು. TVKನಲ್ಲಿ ಚೆನ್ನೈನಲ್ಲಿ CM ಆಗ್ತೇನೆ ವಿಚಾರ ಯಾರು ಕಣ್ಸ್ಕೊಂಡಿದ್ರ? ಮುಂದಕ್ಕೆ ಭವಿಷ್ಯ ಆದರೆ ಯಾರಿಗೆ ಗೊತ್ತು ಸರ್? ನಮ್ಮ JDSಲಿ ಎದುರು ಅಹಿಂದ ಮಾಡಿ ಕಾಂಗ್ರೆಸ್ ಅವರು ಏನು ಅಮಿತ್ ಶಾ ಹೋದ್ರು, ಅದು ದೇವ್ರಿದು, ಅದು ದೇವ್ರ ಆಶೀರ್ವಾದ ಆಯಿತು. ಕುಮಾರ್ ತಗೊಂಡು ಮುಖ್ಯಮಂತ್ರಿ ಆದರು, ಒಳ್ಳೆ ಇದು ಅಭಿವೃದ್ಧಿ ಮಾಡಿದ್ರು ಕರ್ನಾಟಕಕ್ಕೆ. ಅದಕ್ಕಿಂತ ಜಾಸ್ತಿ ಆಗ್ತಾರೆ. ಛಲ ಅದೇ ನಮ್ಮ ನಿಖಿಲ್ ಅವ್ರ ಹತ್ರ, ನಿಖಿಲ್ ಕುಮಾರಸ್ವಾಮಿ ಹತ್ರ ಛಲ ಇದೆ. ಅದು ಕೊಡ್ತಾರೆ, ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಮುಂದಕ್ಕೆ ಇವ್ರು ಬಂದ್ಬಿಟ್ರೆ, ನಿಖಿಲ್ ಕುಮಾರಸ್ವಾಮಿ ಅಪ್ಪ ಮಗ ಬಂದ್ಬಿಟ್ರೆ, ನಮಗೆ 40 ವರ್ಷ 50 ವರ್ಷ ಆದ್ರೂ ನಮ್ಗೆ ಹಿಂಗೆ ಕೈ ಅಧಿಕಾರ ಸಿಕ್ಕಲ್ಲ ಅಂತ ಭಯ ಅದೇ ಅವ್ರಿಗೆ, ಕಾಂಗ್ರೆಸ್ನವ್ರಿಗೂ DK ಶಿವಕುಮಾರ್ಗೆ ಅವ್ರಿಗೆಲ್ಲ. ಅದಕ್ಕೆ ಅವರು ಹಿತಾಶ ಆಗಿ ಮಾತಾಡ್ತಾರೆ. ಇಷ್ಟಪಡ್ತೀರ ಅಂತಿಮವಾಗಿ ಈ ಥರದೊಂದು ಟೀಕೆ ಮಾಡೋರಿಗೆ? ಈ ಜನ ತೋರಿಸ್ತಾರೆ 28ಕ್ಕೆ, ಅದಕ್ಕೆ ಉತ್ತರ ಕೊಡ್ತಾರೆ. ಈಗಲೂ ಉತ್ತರ ಕೊಡ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ದಮ್ ತಾಕತ್ ಇದ್ದರೆ ಗ್ರಾಮ ಪಂಚಾಯತ್ ಎಲೆಕ್ಷನ್, GBI ಎಲೆಕ್ಷನು, TP ZP ಎಲ್ಲ ಮಾಡಿ ತೋರಿಸ್ಲಿ ಅವರು, ಆಗ ಸ್ಟೇಟಸ್ ಗೊತ್ತಾಗುತ್ತೆ ಅವ್ರದ್ದು. ಈಗ ಸಾಕಷ್ಟು ಸಮಾವೇಶಗಳು ಮಾಡ್ತಾ ಇದ್ದಾರೆ, ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ. ಸರ್ಕಾರದ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಏನು ವೈಭವೀಕರಣ ಮಾಡ್ಕೊಳ್ತಿದ್ದಾರೆ. ಹೌದು, ಅದೇ ಸ್ಟೇಟಸ್ ಅವ್ರದ್ದು. ಈಗ ನೋಡಿ ಸರ್, ಮೊನ್ನೆ ತುಮಕೂರಿನಲ್ಲಿ ಸಮಾವೇಶ ಮಾಡಿದ್ರು. ನೆನ್ನೆ ಇಲ್ಲಿ ನಮ್ಮ ಆನೇಕಲ್ ಹತ್ರ ಬರೀ ಸಮಾವೇಶನ ಆಗ್ಬಿಟ್ಟಿದೆ ಇವ್ರದ್ದು. ಜನ ಬರ್ತಾರೆ, ಈ DK ಶಿವಕುಮಾರ್ ಸಿದ್ದರಾಮಯ್ಯ ಭಾಷಣ ಮಾಡಿದಾಗ ಖಾಲಿ ಅಂತ ಮಾಸ್ ಲೀಡ್ರ್ ಅಂತಾರೆ ಸಿದ್ದರಾಮಯ್ಯ ಅವ್ರಿಗೆ. ಖಾಲಿ ಚೇರ್ ಮಾಡ್ಕೊಂಡು ಮಾಸ್ ಲೀಡ್ರಾ? ಅಲ್ಲ, ಜನನೇ ತೋರಿಸ್ತಾ ಇದ್ದಾರಲ್ಲ ಸ್ಟೇಟಸ್ಸು. DK ಶಿವಕುಮಾರ್ ಇದು ಅರ್ಥ ಮಾಡ್ಕೋಬೇಕು ಸ್ಟೇಟಸ್ ಏನಂತ. ಅದೇ ಖಾಲಿ ಚೇರ್ ಸ್ಟೇಟಸ್ ಅವ್ರದ್ದು. ಈಗ ನೋಡಿ, ಈಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸ್ಟೇಟಸ್ ಏನಂತ. ಜನ ತುಂಬಿ ತುಳುಕ್ತಾವ್ರೆ ಬಂದು ಯುವಕರೆಲ್ಲ, ಜನರಿಂದ ಅದೇ ಸ್ಟೇಟಸ್ಸು ನಮ್ಮ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜನತಾದಳದ್ದು. ಏನಿಲ್ಲ, 0 ಖಾಲಿ ಚೇರು. ಜನ ಬರ್ತಾರೆ, ಕೂತ್ಕೋತಾರೆ, ಅರ್ಧ ಗಂಟೆ. DK ಶಿವಕುಮಾರ್ ಅವರು ಬಂದು ಈ ಭಾಷಣ ಮಾಡಿ ಎದ್ದು ಖಾಲಿ ಆಗ್ತಾರೆ. ಏನು ಕೊಡುಗೆ ನಿಮ್ಮದು? ಯಾವ ಪುರುಷಾತಿಗೆ ಸರ್? ನೀವು ಏನಾರು ಕೊಟ್ಟಿದ್ರೆ ತಾನೇ ಜನ ಕೂತ್ಕೊಂಡು ನೀವು ಭಾಷಣ ಕೇಳೋರು. ಏನೂ ಇಲ್ಲಲ್ಲ, ಬರೀ ಹೇಳ್ತಾರೆ 5 ಭಾಗ್ಯ, 5 ಗ್ಯಾರಂಟಿ ಅಂತ. ಗ್ಯಾರಂಟಿ ನೀವು ಕೊಟ್ಟಿದ್ರೆ ಜನ ಕೂತ್ಕೊಂಡು ಭಾಷಣ ಕೇಳೋರು. ಯಾಕೆ ಎದ್ದು ಹೊಂಟಿದ್ದಾರೆ ಜನ ಲಾಸ್ಟಲ್ಲಿ? ಖಾಲಿ ಚೇರು. ಅದು ಕೋಪ, ಸಿದ್ದರಾಮಯ್ಯ ಅವ್ರಿಗೂ ಕೋಪ, DK ಶಿವಕುಮಾರ್ ಕೋಪ. ಜನ ಕೂತ್ಕೊಳ್ಳಲ್ಲ. ನಾವು ಇಷ್ಟೆಲ್ಲ ಕೊಟ್ಟು ಜನ ಕೊಟ್ಟಿದ್ದಾರೆ ತಾನೇ ಕೂತ್ಕೊಳ್ಳೋರು. ಈಗ ಕುಮಾರಣ್ಣ ಕೊಟ್ಟಿದ್ರೆ ಎಲ್ಲ ಕೂತ್ಕೊಂಡು ಭಾಷಣ ಕೇಳ್ತಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ವರ್ಣಕ್ಷೇತ್ರದಲ್ಲಿ ಜನ ತೋರಿಸಿಲ್ವಾ? ಒಬ್ಬರು ಹೆಂಗಸರು ಎದ್ದು ಹೋಗ್ಲಿಲ್ಲ. ನಾವು ನೋಡ್ದೋ ಏನಪ್ಪ ಇದು ಅಂದ್ಬಿಟ್ಟು. ಇನ್ನೂ ನಮಗೆ ನಾನು ಹೇಳ್ತೀರಿ, ನಮಗೆ ಸುಮಾರು ಜನ ಫೋನ್ ಮಾಡಿ ನನಗೆ ಹೇಳ್ತಾಯಿದ್ರು, ಅಣ್ಣ ನಮ್ಗೆ ಹೇಳ್ಬಾರ್ದ, ನಾವು ಬರ್ತಾಯಿದ್ವು, ನಮ್ಗೆ ನಾವು ಬರ್ತಾಯಿದ್ವು ಅಂದ್ಬಿಟ್ಟು ಅಂತ ಜನ ಫೋನ್ ಮಾಡಿ ನನಗೆ ಇದು ಮಾಡಿದ್ರು. ಯಾಕೆ ನಮ್ಗೆ ಹೇಳಿಲ್ಲ? ನಾವು ಬರ್ತಾಯಿದ್ದು ಸ್ವಂತ ನಮ್ಮ ದುಡ್ಡು ಹಾಕೊಂಡು ಕಾರ್ ಮಾಡ್ಕೊಂಡು ನಾವು ಬರ್ತಾಯಿದ್ದು ಅಂತ ಜನನೇ ಹೇಳ್ತಾಯಿದ್ರು ನಮಗೆ. ಇವರು ದುಡ್ಡು ಕೊಟ್ಬಿಟ್ಟು ಬಸ್ಗಳು, ಇದಕ್ಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅದೇನೋ ಇದು ಕೊಡ್ತೀವಿ ಅಂದ್ಬಿಟ್ಟು ಅಧಿಕಾರಿಗಳು ಹೇಳ್ಬಿಟ್ಟು ಎದುರಿಸಿ ಜನ ಸೇರಿಸ್ತಾ ಇರೋದು ಇವರು ಮುಖಾಂತರ. ಅದೇ ಎಷ್ಟು ಲಕ್ಷ ಜನಕ್ಕೆ ಇವರು ಇದು ಕೊಟ್ಟಿದ್ದಾರೆ ಸರ್ ಪಟಾವಿನ ಇದ್ರದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆಬಿದ್ ಹುಸೇನ್ ರವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು.
ಇದು ಮಾನವೀಯ ಸಂದೇಶದ ಜನವಾಹಿನಿ.